ಮಿಥುನ ರಾಶಿಯವರ ಮೇಲೆ ಶನಿ ಸಂಚಾರದ ರಹಸ್ಯಮಯವಾದ ಪ್ರಭಾವದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಯಾಕೆಂದರೆ ಶನಿ ಮುಂದಿನ ವರ್ಷ ಅಂದರೆ 2027ನೇ ಇಸ್ವಿ ಜೂನ್ 3ನೇ ತಾರೀಕು ಮೇಷರಾಶಿಗೆ ಶನಿ ಸಂಚಾರ ಆಗುತ್ತೆ. ಈಗ ನಾವು 26ನೇ ಇಸ್ವಿ ಮೇ ಜೂನಲ್ಲಿದ್ದೇವೆ. ಸೊ ಈಗ ಇನ್ನು ಕರೆಕ್ಟಾಗಿ 1 ವರ್ಷ ಶನಿ ಗ್ರಹ ಮೀನರಾಶಿಯಲ್ಲೇ ಇರಲಿದ್ದಾನೆ. ಇನ್ನು 1 ವರ್ಷ ಮೀನರಾಶಿಯಲ್ಲಿ ಶನಿ ಇದ್ದರೆ ಮಿಥುನ ರಾಶಿಯವರ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ ಅನ್ನುವ ರಹಸ್ಯಮಯವಾದ ಶನಿ ರಹಸ್ಯ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವು ಅವರಿಗೆ ಮುಟ್ಟಿಸ್ಬೇಕು, ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಯೂಟ್ಯೂಬ್ ನೋಡ್ತಿದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ. ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನಂಗೆ ಅನುಕೂಲ ಆಗುತ್ತೆ. ಅದರ ದಯವಿಟ್ಟು ನಿಮ್ಮ ಕಮೆಂಟ್ಸಲ್ಲಿ ಯಾರು ನಿಮ್ಮ ವೈಯಕ್ತಿಕ ನಂಬರ್ಗಳನ್ನೆಲ್ಲ ಮೆನ್ಷನ್ ಮಾಡಬೇಡಿ. ಏನೇ ಇದ್ದರೂ ನಮ್ಮ ಸ್ಕ್ರೀನ್ ಕಾಣೋ ನಮ್ಮ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ನಂಬರ್ಗಳು ಕಮೆಂಟಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಎಲ್ಲರೂ ನೋಡ್ತಾ ಇರ್ತಾರೆ ಆ ನಂಬರ್ನ. ಸೊ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು. ಶುರು ಮಾಡೋಣ ಅಲ್ವಾ? ಎಸ್, ನೋಡಿ, ಶನಿ ಗ್ರಹ ಮಿಥುನ ರಾಶಿಯವರಿಗೆ 8 ಹಾಗೂ 9ನೇ ಮನೆ ಅಧಿಪತಿ, ಅಷ್ಟಮ ಹಾಗೂ ಭಾಗ್ಯಾಧಿಪತಿ ಆಗಿರ್ತಾನೆ. ಅಷ್ಟಮ ಭಾಗ್ಯಾಧಿಪತಿಯಾದ ಶನಿ ಗ್ರಹ ಕರ್ಮಸ್ಥಾನ ಅಂದರೆ ಮೀನರಾಶಿಯಲ್ಲಿರ್ತಾನೆ. ಅಂದರೆ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಪ್ರಭಾವ ಇನ್ನು 1 ವರ್ಷಗಳ ಕಾಲ ಕೊಡಲಿದ್ದಾನೆ. ಅಚಾನಕ್ ಬದಲಾವಣೆಗಳನ್ನು ಹೇಗೆ ಅಂತ ಹೇಳ್ತೀನಿ ನೋಡಿ. ಎಷ್ಟೇ ಪ್ರಯತ್ನಿಸಿದರೂ ಸಹ ತಡವಾಗ್ತಾ ಇದ್ದಂಥ ಕೆಲಸಗಳು, ತುಂಬ ಕಾಲದಿಂದ ಟ್ರೈ ಮಾಡ್ತಿದ್ದೀನಿ ಸರ್, ಎಷ್ಟು ಸಲ ಟ್ರೈ ಮಾಡಿಬಿಟ್ರಿ ನಾವು, ಒಂದು ಸಲ ಆಗಲಿಲ್ಲ ಈ ಕೆಲಸ ಅಂತಿರ್ತೀವಲ್ಲ, ಆ ಥರ ಮಿಥುನ ರಾಶಿಯವರು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರೂ ಸಹ ತಡವಾಗ್ತಾ ಇದ್ದಂಥ ಕೆಲಸಗಳು ಅಚಾನಕ್ಕಾಗಿ ಸಡನ್ನಾಗಿ ಅದಕ್ಕೆ ಜೀವ ಬಂದ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಈ 1 ವರ್ಷದಲ್ಲಿ. ರಹಸ್ಯಮಯವಾದ ಶನಿ ಪ್ರಭಾವ ಅಷ್ಟೇ ಅಲ್ಲ, ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವರು ಹೆಚ್ಚಾಗ್ತಾರೆ. ನಿಮ್ಮ ಮೇಲೆ ಕಣ್ಣು ಬೀಳ್ತದೆ, ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರ್ತದೆ. ಇವ್ರು ಏನು ಮಾಡ್ತಿದ್ದಾರೆ, ಈ ಅಮ್ಮ ಏನು ಮಾಡ್ತಾವಳೆ, ಈ ಅಪ್ಪ ಏನು ಮಾಡ್ತಾವೆ ಇವರು ಅಂತ. ನೀವು ಮಿಥುನ ರಾಶಿಯವರಾದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಇನ್ನು 1 ವರ್ಷ ನಿಮ್ಮ ಮೇಲೇ ಕಣ್ಣಿರುತ್ತೆ ಎಲ್ಲರದ್ದು ಸಹ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತ, ನಿಮ್ಮ ಕೊಲೀಗ್ ಅಥವಾ ನಿಮ್ಮ ಫ್ರೆಂಡ್ ಇರ್ತಾರಲ್ಲ, ಅವರೇ ನಿಮಗೆ ಸ್ಪರ್ಧಿಗಳಾಗ್ಬಿಡ್ತಾರೆ. ನೀವು ಟಾರ್ಗೆಟ್ ಮಾಡ್ತೀರಾ, ಅವ್ರು ಟಾರ್ಗೆಟ್ ಮಾಡ್ತಾರೆ. ನೀವು ಯಾರು ಬೇಗ ಟಾರ್ಗೆಟ್ ಮಾಡ್ತಾರೆ, ಯಾರು ಚೆನ್ನಾಗಿ ಮಾಡಿ, ಅವರೇ ನಿಮ್ಮ ಜೊತೆಗೆ ಅವ್ರು ಸ್ಪರ್ಧೆಗಿಳಿದು ಬಿಡ್ತಾರೆ. ಸೊ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸ್ನೇಹಿತರೇ ನಿಮಗೆ ಸ್ಪರ್ಧೆಗಳಾಗ್ಬಿಡ್ತಾರೆ, ನಿಮ್ಮ ಜೊತೆಗೆ ಸ್ಪರ್ಧೆಗಿಳಿದು ಬಿಡ್ತಾರೆ ಅಂಥೇಳಿ. ಇನ್ನು ಹಣ ಬರುತ್ತೆ. ಹಣ ಬರೋದ್ರ ಬಗ್ಗೆ ತೊಂದರೆ ಇಲ್ಲ, ಆದರೆ ಅದನ್ನು ಉಳಿಸಿಕೊಳ್ಳುವ ವಿಚಾರ ತುಂಬ ಕಠಿಣವಾದ ಪರೀಕ್ಷೆ ಆಗಿಬಿಡುತ್ತೆ. ದುಡ್ಡು ಬರ್ತಾ ಇದೆ ಗುರುಗಳೇ, ಆ ದುಡ್ಡನ್ನು ಉಳಿಸೋದೇ ದೊಡ್ಡ ಸವಾಲಿನ ಕೆಲಸ ಆಗಿಬಿಡುತ್ತೆ ನನಗೆ ಅಂತಾರಲ್ಲ. ಎಸ್, ಆ ಥರ ಆಗುತ್ತೆ. ದುಡ್ಡು ಬರುತ್ತೆ, ದುಡ್ಡು ಉಳಿಸೋಕ್ಕಾಗಲ್ಲ ಅಂತ. ಅಷ್ಟೇ ಅಲ್ಲ, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದರಲ್ಲಿ ಒಂದು ಮೌನವಾದ ಯುದ್ಧ ಅಂತಾರೆ, ಸೈಲೆಂಟಾಗಿ ಒಂದು ಯುದ್ಧ ಥರ ಆಗ್ತಾ ಇರುತ್ತೆ. ಏನಾಗ್ಬಿಡುತ್ತೆ, ಸತ್ಯ ಗೊತ್ತಿರಲ್ಲ ಯಾರಿಗೂ, ಏನು ಸತ್ಯ ಅನ್ನೋದು ಗೊತ್ತಿಲ್ಲ. ಸೊ ಮುಸುಕಿನ ಗುದ್ದಾಟ ನಡೀತಾ ಇರುತ್ತೆ ಫ್ಯಾಮಿಲಿಯೆಲ್ಲ ಒಂದು ಮುಸುಕಿನ ಗುದ್ದಾಟ. ಸತ್ಯ ಹೊರಗೆ ಬರೆದಾಗ ಎಲ್ಲರೂ ಶಾಕ್ ಆಗ್ತಾರೆ. ಓ, ಹಿಂಗಿತ್ತ, ನಾವು ಹಿಂಗೆ ಅಂದ್ಕೊಂಡಿದ್ವಾ ಅಂತ. ಸೊ ಇದೆಲ್ಲ ವ್ಯತ್ಯಾಸಗಳನ್ನು ಕಾಣಬಹುದು. ಶನಿ ನಿಮ್ಮ ನಿಜವಾದ ಶಕ್ತಿಯೇ ಶನಿ. ಮಿಥುನ ರಾಶಿಯವರಿಗೆ ನಿಜವಾದ ಶಕ್ತಿಯೇ ಶನಿ. ಮುಂದಿನ ವರ್ಷ ಶನಿ ನೀಚ ಸ್ಥಾನಕ್ಕೆ ಹೋದ್ಮೇಲೆ ಏನು ಪ್ರಯೋಜನ ಇಲ್ಲ. ಈಗಲೇ ಶನಿ ಆರಾಧನೆಯನ್ನು ಈಗಲಿಂದನೇ ಮಾಡ್ಕೊಳ್ಬೇಕು. ಸೊ ಅದರಿಂದ ಶನೇಶ್ವರ ಗ್ರಹನೇ ನಿಮ್ಮ ನಿಜವಾದ ಅಸಲಿ ಸಾಮರ್ಥ್ಯ. ಸೊ ಏನು ಮಾಡ್ತಾನೆ, ಆ ಶನಿಯೇ ನಿಮ್ಮ ನಿಜವಾದ ಶಕ್ತಿಯನ್ನು ಹೊರತೆಗಿತಾನೆ. ನಿಮ್ಮಲ್ಲಿ ನಿಜವಾಗ್ಲೂ ಎಷ್ಟು ಶಕ್ತಿ ಇದೆ, ಏನು ಸಾಮರ್ಥ್ಯ ಇದೆ, ತುಂಬ ಗೌರವವನ್ನು ಪಡಿತೀರಾ. ನಿಮ್ಮ ಒಳಗಿನ ನೈಜವಾದ ಸಾಮರ್ಥ್ಯ ಹೊರಬಂದಾಗ ಶನಿ ಅದನ್ನು ತೆಗಿತಾನೆ. ಅವನೇ ನಿಮ್ಮ ಸಾಮರ್ಥ್ಯ, ಅವನು ನಿಮ್ಮ ಸಾಮರ್ಥ್ಯವನ್ನು ತೆಗಿತಾನೆ. ಆಗ ಅದ್ಭುತವಾದಂಥ ಗೌರವ ನಿಮಗೆ ಸಿಗುತ್ತೆ. ಸೊ ಮಿಥುನ ರಾಶಿಯವರು ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ಎಷ್ಟು ಜಾಸ್ತಿ ಶನೇಶ್ವರನ ಆರಾಧನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇನ್ನು 1 ವರ್ಷ ಟೈಮ್ ಇದೆ. ಶನಿ ನೀಚ ಸ್ಥಿತಿಗೆ ಹೋಗುವ ಮುನ್ನ ಅಂದರೆ 2027 ಜೂನ್ 3ನೇ ತಾರೀಕಿನ ಒಳಗೆ ನೀವು ತುಂಬ ಜಾಸ್ತಿ ಶನೇಶ್ವರನ ಆರಾಧನೆ ಮಾಡಿಕೊಂಡು ಎಲ್ಲ ಉಳಿತನ್ನು ಪಡ್ಕೊಳ್ಬೇಕು. ಅದು ಯಾವ ರೀತಿಯಲ್ಲಿ ನಾನು ಹೇಳ್ತೇನೆ ಕೇಳಿ. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ
ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕೋದಿಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟ್ ಮನೆ ಹತ್ರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಅದನ್ನು ಪ್ರತಿ ದಿವಸ ಮಾಡಬೇಕು. ಈ 1 ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳುಗಾತ್ರ ಬತ್ತಿ ಅದರೆಲ್ಲ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಭಾಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು. ಭಾಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ. ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವು ಏನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ, ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ. ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣ ವೀಟಿಕಾ ಡಾಲರ್, ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ, ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ. ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು ಪರಿಹಾರ ಆದರೆ ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.